ವೀಕ್ಷಕರ ನಮಸ್ಕಾರ. ಸರಣಿಯ ಸೋಲಿನ ಬಳಿಕ ಕಣ್ಣೀರಿಟ್ಟ ಬಾಂಗ್ಲಾ ಆಟಗಾರರು. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ವಿರುದ್ಧ 2 ಟೆಸ್ಟ್ ಪಂದ್ಯಗಳಲ್ಲಿ ಇದೀಗ ಭಾರತ ತಂಡವು 2 ಪಂದ್ಯವನ್ನು ಕೂಡ ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರ, ಈ ಒಂದು ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ವೈಟ್ ವಾಶ್ ಮಾಡಿದ ಬಳಿಕ ಬಾಂಗ್ಲಾ ಆಟಗಾರರು ಪಂದ್ಯವನ್ನು ಸೋತ ಬಳಿಕ ನಂತರ ಬಯಲು ಮಾಡಿದ್ದಾರೆ ದೊಡ್ಡ ರಹಸ್ಯವನ್ನು. ಹೌದು ವೀಕ್ಷಕರ, ಮೊದಲ ಪಂದ್ಯದಲ್ಲಿ ಭಾರತ ತಂಡವು 280 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದರೆ ಇದೀಗ ವೀಕ್ಷಕರ ದ್ವಿತೀಯ ಟೆಸ್ಟ್ ಪಂದ್ಯದ 5ನೇ ದಿನದಾಟದಲ್ಲಿ 7 ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯನ್ನು ವೈಟ್ ವಾಶ್ ಮಾಡಿದೆ. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯನ್ನು ಗೆಲ್ಲುವುದರ ಮೂಲಕ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಇನ್ನು ಈ ಒಂದು ಪಂದ್ಯದ ಸೋಲಿನ ಬಳಿಕ ಬಾಂಗ್ಲಾ ತಂಡದ ಆಟಗಾರರು ಮೈದಾನದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಬಾಂಗ್ಲಾ ತಂಡದ ನಾಯಕನಾಗಿರುವ ನಜೀಮುಲ್ಲಾ ಶಾಂಟಾ ಅವರು ಭಾರತ ತಂಡಕ್ಕೆ ಮೋಸ ಮಾಡಿ ಗೆದ್ದಿದ್ದೀರಿ ಎಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರ ನಂತರ ಮಾತನಾಡಿದ ಬಾಂಗ್ಲಾ ತಂಡದ ಆಲ್ರೌಂಡರ್ ಆದ ಶಕೀಬ್ ಅಲ್ ಹಸನ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ನಾಚಿಕೆ ಆಗಬೇಕು ಮತ್ತು ಮೋಸ ಮಾಡಿ ಪಂದ್ಯವನ್ನು ಗೆದ್ದಿದ್ದೀರಿ ಎಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸಿದ್ದಾರೆ. ವೀಕ್ಷಕರನ್ನು ಈ ಹೇಳಿಕೆಗಳನ್ನು ಕೇಳಿದ ರೋಹಿತ್ ಶರ್ಮಾ ಅವರು ಇದೀಗ ಗರಂ ಆಗಿದ್ದಾರೆ. ಹಾಗಿದ್ದರೆ ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ಆಟಗಾರರು ಕೊಟ್ಟಂಥ ಸ್ಫೋಟಕ ಹೇಳಿಕೆಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಈ 2 ಟೆಸ್ಟ್ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿ ಗೆದ್ದಿದೆ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಸೆಪ್ಟೆಂಬರ್ 19ರಿಂದ ಮೊದಲ ಟೆಸ್ಟ್ ಪಂದ್ಯವು ಆರಂಭವಾಗಿತ್ತು. ಇನ್ನು ವೀಕ್ಷಕರೇ, ಇದೀಗ ಕೊನೆಯ ಟೆಸ್ಟ್ ಪಂದ್ಯವು 1 ಅಕ್ಟೋಬರ್ನಿಂದ ಮುಕ್ತಾಯಗೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು ಬಾಂಗ್ಲಾದೇಶ ತಂಡವನ್ನು ಕೇವಲ 233 ರನ್ಗಳಿಗೆ ಆಲ್ಔಟ್ ಮಾಡಿತು. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿ 9 ವಿಕೆಟ್ ಕಳೆದುಕೊಂಡು ಭಾರತ ತಂಡವು ಡಿಕ್ಲೇರ್ ತೆಗೆದುಕೊಂಡಿತ್ತು. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಬಾಂಗ್ಲಾ ತಂಡವು 146 ರನ್ಗಳಿಗೆ ಮತ್ತೆ ಆಲ್ಔಟ್ ಆಗಿತ್ತು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 95 ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ್ದ ಭಾರತ ತಂಡವು ಕೇವಲ 3 ವಿಕೆಟ್ಸ್ ಕಳೆದುಕೊಂಡು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಸರಣಿಯಲ್ಲಿ 2-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ತಂಡವು ಮತ್ತೊಂದು ದಾಖಲೆ ಬರೆದಿದೆ. ಇನ್ನು ವೀಕ್ಷಕರೇ, ಸತತವಾಗಿ 17 ಸೀರೀಸ್ಗಳನ್ನು ಗೆಲ್ಲುವುದರ ಮೂಲಕ ಭಾರತ ತಂಡವು ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಅಂಕಪಟ್ಟಿಯಲ್ಲಿ ಮತ್ತೆ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಇನ್ನು ವೀಕ್ಷಕರೇ, ಇದೇ ಮುಂಬರುವಂಥ ಅಕ್ಟೋಬರ್ 16ರಿಂದ ನ್ಯೂಜಿಲೆಂಡ್ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಭಾರತ ತಂಡವು ಆಡಲಿದೆ. ಇನ್ನು ವೀಕ್ಷಕರೇ, ಇದೀಗ ಈ ಒಂದು ಸರಣಿಯನ್ನು ಭಾರತ ತಂಡವು ಗೆದ್ದ ಬಳಿಕ ಬಾಂಗ್ಲಾದೇಶ ತಂಡದ ಆಟಗಾರರು ಮೈದಾನದಲ್ಲಿ ಕಣ್ಣೀರಿಟ್ಟು ಭಾರತ ತಂಡದ ಬಗ್ಗೆ ಒಂದು ದೊಡ್ಡ ರಹಸ್ಯ ಬಯಲು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ನಾಯಕನಾಗಿರುವ ನಜೀಮುಲ್ಲಾ ಶಾಂಟಾ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ಹೌದು, ಈ 2 ಟೆಸ್ಟ್ ಪಂದ್ಯಗಳಲ್ಲಿ ನಾವು ಕೂಡ ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟವು. ಇನ್ನು ಮತ್ತು ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾವು ಭಾರೀ ಅಂತರದಿಂದ ಪಂದ್ಯವನ್ನು ಸೋತಿದ್ದೆವು. ಆದರೆ ಇದೀಗ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಸ್ವಲ್ಪ ಮಾತ್ರ ಕಾಂಟ್ರಿಬ್ಯೂಷನ್ ಕೊಟ್ಟೆವು. ಹೌದು, ನಾವು ಪಾಕಿಸ್ತಾನ ವಿರುದ್ಧದ ಟೆಸ್ಟ್ ಸರಣಿಯನ್ನೇ ಗೆದ್ದುಕೊಂಡು ಬಂದಿದ್ದೆವು. ಅದೇ ಒಂದು ಫಾರ್ಮ್ನಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಸೋಲಿಸುತ್ತೇವೆ ಎಂದು ನಂಬಿದ್ದೆವು. ಆದರೆ ಟೀಮ್ ಇಂಡಿಯಾ ತಂಡವು ನಮಗಿಂತ ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು, ಇದು ಒಂದು ನಂಬರ್ 1 ಟೀಮ್ ಆಗಿದ್ದು ಮತ್ತು ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಹೌದು, ಈ 2 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡವು ನಿಯತ್ತಾಗಿ ಗೆದ್ದಿದೆ ಎಂದು ನಾವು ಹೇಳುವುದಿಲ್ಲ. ಸ್ವಲ್ಪ ಹಂತದಲ್ಲಿ ಇವರು ನಮಗೆ ಮೋಸ ಮಾಡಿ ಗೆದ್ದಿದ್ದಾರೆ ಮತ್ತು ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಇವರು ಇದನ್ನು ತಿದ್ದಿಕೊಳ್ಳಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ಇದಕ್ಕೆ ತಕ್ಕ ಉತ್ತರವಾಗಿ ಮಾತನಾಡಿದ ಶಕೀಬ್ ಅಲ್ ಹಸನ್ ಅವರು ಭಾರತ ತಂಡಕ್ಕೆ ನಾಚಿಕೆ ಆಗಬೇಕು. ಹೌದು, ನಮ್ಮ ವಿರುದ್ಧ ಕೂಡ ಮೋಸ ಮಾಡಿ ಗೆಲ್ಲುತ್ತಾರೆ ಎಂದರೆ ಇವರಿಗೆ ಎಂಥ ಟೀಮ್ ಜೊತೆ ಆಡುತ್ತಾರೆ ಎಂಬುದು ನಮಗಂತೂ ಖಚಿತವಾಗಿಲ್ಲ. ಹೌದು, ಇಂಥ ನೀಚ ಕೆಲಸಗಳನ್ನು ರೋಹಿತ್ ಶರ್ಮಾ ಅವರ ಪಡೆಯೂ ಬಿಡಬೇಕಾಗುತ್ತದೆ ಮತ್ತು ಮುಂದೆ 16 ಅಕ್ಟೋಬರ್ನಿಂದ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡುತ್ತಾರೆ. ಅವರ ವಿರುದ್ಧ ಈ ರೀತಿ ಮಾಡಲಿ ಇವರಿಗೆ ಗೊತ್ತಾಗುತ್ತದೆ ಮತ್ತು ಈ ರೀತಿ ಮಾಡುವುದು ತಪ್ಪು ಎಂದು ಶಕೀಬ್ ಅಲ್ ಹಸನ್ ಅವರು ಪಂದ್ಯ ಮುಗಿದ ನಂತರ ಕಣ್ಣೀರಿಟ್ಟು ಹೇಳಿದರು. ವೀಕ್ಷಕರೇ, ಇದಾಗಿತ್ತು ಬಾಂಗ್ಲಾದೇಶ ತಂಡದ ಆಟಗಾರರು ಕೊಟ್ಟಂಥ ರಹಸ್ಯಗಳ ಬಗ್ಗೆ ಮಾಹಿತಿ.